ಭದ್ರಮ್ಮ, ನಮ್ ವಿಕ್ಕಿ ಆರಾಮಾಗಿದಾನ? ಏನ್ ಮಾತಾಡ್ತಾ ಇದೀಯಾ? ನಿನ್ ಮಗ ಇರೋದು ಈ ಭದ್ರಮ್ಮನ ಭದ್ರಕೋಟೆಯಲ್ಲಿ. ಅವನ್ ಚಿಂತೆ ಬಿಟ್ಬಿಡು. ನಿನ್ ಮಗ ರಾಜ ಮಹಾರಾಜನ್ ತರ ಇದ್ದಾನೆ ಕಣೋ. ಅವ್ ನಿನ್ ಹತ್ರ ಸೇಫ್ ಆಗಿರೋದು ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಯಾವುದಕ್ಕೂ ಹುಷಾರಾಗಿರು, ಓಕೆ? ಈ ಭದ್ರಮ್ಮನ ಕೋಟೆಗೆ ಪೊಲೀಸ್ನವ್ರು ಬರದ? ನನ್ ಮನೆ ಗೇಟ್ ದಾಟಿ ಒಳಗ್ ಬರೋಕೆ 8 ಗುಂಡಿಗೆ ಇರ್ಬೇಕು. ಬರ್ಲಿ, ಅದ್ಯಾವನ್ ಬರ್ತಾನೆ ಬರ್ಲಿ. ಬರ್ತಾ ಇರೋದು ಅವನಲ್ಲ, ಅವಳು ಕಿರಣ್ ಬೇಡಿ ಅಂತ, ಬೆಂಕಿ ಅಂತ ಹೆಣ್ಣು. ನನ್ ಮಗ ಅವಳ ಕೈಗೆ ಸಿಕ್ಕಿದ್ರೆ ಅವನ ಕತೆ ಮುಗೀತು. ಎಂಟೈರ್ ಮಧುರೈ ಡಿಸ್ಟಿಕ್ ಅಲ್ಲಿ ಗಂಡ್ಸೇನ ಎದುರು ನಿಂತು ಮಾತಾಡೋಕೆ ಹೆದರ್ಕೋತಾನೆ. ಒಂದ್ ಹೆಂಗಸ್ರ ಬಗ್ಗೆ ಮಾತಾಡ್ತೀಯ? ಆ ಕಡೆಯಿಂದ ಬರ್ತಾ ಕಿರಣ್ ಬೇಡಿ, ಈ ಕಡೆಯಿಂದ ಹೋಗ್ತಾ ಡೆಡ್ ಬಾಡಿ. ಇವತ್ತು ಯಾರು ನೆತ್ಬೇಕು ಅಂತ ಒದ್ದಾಡ್ತಾ ಇದ್ದೆ. ಅವಳ ಸಾವು ಈ ಭದ್ರಮ್ಮನ ಕೈಲಿ ಅಂತ ಆ ಬ್ರಹ್ಮ ಬರ್ದ್ಬಿಟ್ಟಿದ್ದಾನೆ. ಅವಳಿಗೆ ತಾಕತ್ತಿದ್ರೆ ಈ ತಮಿಳ್ನಾಡಿಗೆ ಕಾಲಿಡ್ಲಿ. ನನ್ ಸವಾಸನೆ ಬೇಡ ಅಂತ ಈ ಊರಿನ ಪೊಲೀಸ್ನವರು ಸ್ಟೇಷನ್ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ಅಂತದ್ರಲ್ಲಿ ನನ್ ಮನೆ ಗೋಡೆ ಹೊಡ್ಕೊಂಡು ಒಳಗ್ ಬಂದಿದೆಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಕಾನೂನು ದೃಷ್ಟಿಲಿ ತಪ್ಪು ಮಾಡದವನು ತಪ್ಪಿಸ್ಕೊಂಡು ಹೋದವನು ಚೈನಾದಲ್ಲೇ ಕೂತಿದ್ರು ಆ ಗೋಡೆನೆ ಒಡೆದು ಕರ್ಕೊಂಡ್ ಬರ್ತೀನಿ. ಭೂಪತಿ ಮಗನ ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ. ಅವನು ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಬರ್ದೆ ಹೋದ್ರೂ ಕರ್ಕೊಂಡು ಹೋಗ್ತೀನಿ. என்னடா நாயே, நான் யாரு என்னங்கிறது இவளுக்கு சொல்லலையா? டேய், எங்க ஆளுங்க மேல கேஸ் போட்டான்னா உன்னை இந்த ஸ்டேஷன் கொளத்தி சாம்பலாக்கிடுவே.